ಸರ್ ಬಾಣಂತಿಯರಿಗೆ ಸಜ್ಜೆ ಹಾಲು ತುಂಬಾ ಒಳ್ಳೇದು ಅಂತ ಹೇಳಿದ್ರಿ ಸರ್ ನೀವು. ಹ್ಮ್ ಯಾವ ರೀತಿ ಸಜ್ಜೆ ಹಾಲನ್ನ ಮಾಡ್ಕೋಬಹುದು? ಒಂದು 50 ಗ್ರಾಮ್ ಒಬ್ಬರಿಗೆ ನಾನು ಹೇಳ್ತಾ ಇರೋದು. ಈ ಮನೆಯಲ್ಲಿ ಎಲ್ಲರೂ ಕುಡಿಬೋದು, ತುಂಬಾ ಒಳ್ಳೇದದು. 50 ಗ್ರಾಮ್ ನೆನೆಸ್ರಿ. ಎಷ್ಟು ನೀರಲ್ಲಿ? 1/4 ಲೀಟರ್ ನೀರಲ್ಲಿ ನೆನೆಸಿರಿ. ಓಕೆ. ತೊಳೆದು ಫಸ್ಟ್ ಹಾಕ್ಬಿಡಿ, ನೀರು ಬಿಸಾಕಿ. ಹ್ಮ್. ಮತ್ತೆ ನೆನೆಸ್ರಿ. 3-4 ಗಂಟೆ ಮಿನಿಮಮ್ ನೆನೆಸ್ಬೇಕು. ಓವರ್ನೈಟ್ ನೆನೆಸಿದ್ರು ಅಡ್ಡಿ ಇಲ್ಲ. ನೀವು ಜಾಸ್ತಿ ಹೊತ್ತು ನೆನೆಸಿದ್ರೆ ಅದು ಚೆನ್ನಾಗಿರೋದಿಲ್ಲ. ಸೊ ಅಪ್ರಾಕ್ಸಿಮೇಟ್ಲಿ 8 to 10 ಅವರ್ಸ್ ನೆನೆಸ್ಬೋದು. ನೆನೆಸಿದ ಮೇಲೆ ನೀವು ಒಂದ್ಸತಿ ವಾಸನೆ ನೋಡ್ರಿ, ಆ ನೀರು ಸರಿಯಾಗಿಲ್ಲ ಅಂದರೆ ಬಿಸಾಕಿ ಮತ್ತೆ ಹೊಸ ನೀರು ಹಾಕ್ಕೊಳ್ಳಿ. 1/4 ಲೀಟರ್ ನೀರು ಚೆನ್ನಾಗಿದೆ, 3-4 ಗಂಟೆ ನೆನೆಸಿದ್ರೆ ಆ ಹಾಲು ಆ ನೀರಲ್ಲೇ ಗ್ರೈಂಡ್ ಮಾಡ್ಬೋದು. ಮಿಕ್ಸಿಯಲ್ಲಿ ಅಥವಾ ಹೊರಳಲ್ಲಿ ರುಬ್ಬಿಕೊಳ್ಳ್ರಿ. ಒಂದು 10 ನಿಮಿಷ ರುಬ್ಬಿದ್ರೆ ಆಮೇಲೆ ಖಾದಿ ಬಟ್ಟೆಗೆ ಹಾಕಿ ಹಿರೀರಿ, ಚೆನ್ನಾಗಿ ಹೀರ್ಕೊಳ್ಳಿ. ಹತ್ರ ನಿಮಗೆ 200 ml 250 ml ಬರುತ್ತೆ. ಅದಕ್ಕೆ ಮತ್ತೆ ಒಂದು ಅರ್ಧ ಲೀಟರ್ ನೀರು ಹಾಕಿ. ಮಕ್ಕಳಿಗೆ ಮಾಡಬೇಕು ಅಂದರೆ ಚೆನ್ನಾಗಿ ಬಿಸಿ ಮಾಡಿ ತಣ್ಣಗೆ ಮಾಡಿರೋ ನೀರನ್ನು ಅದಕ್ಕೆ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿರಿ. ಅದನ್ನು ಬಿಸಿ ಮಾಡಿರಿ. ಹಾಲು ತಗೊಂಡ್ಮೇಲೆ ಬಿಸಿ ಮಾಡಿ. ಹಾಂ, ಅಂದರೆ ತಿಳಿ ಆದಮೇಲೆ. ಗಟ್ಟಿ ಇದ್ದಾಗ ಮಾಡಿದ್ರೆ ಗಂಜಿ ಆಗ್ಬಿಡುತ್ತೆ ಅದು. ಚೆನ್ನಾಗಿ ತಿಳಿ ಮಾಡಿರಿ. 3/4 ಲೀಟರ್ ಮಾಡ್ಕೋಬೇಕು. ಅಂದರೆ 50 ಗ್ರಾಮಿಗೆ 3/4 ಲೀಟರ್ ಹಾಲು ಬರುತ್ತೆ ನಿಮಗೆ. ಅದನ್ನು ಒಂದು 200 ml ತಾಯಿಗೆ ಕೊಡಿಸ್ರಿ. ಇನ್ನು ಬೇರೆ ಮಕ್ಕಳಿದ್ರೆ ಅವ್ರಿಗೂ ಒಂದೊಂದು 100 ml ಕೊಡ್ರಿ. ತಾಟಿ ಬೆಲ್ಲ ಹಾಕ್ಕೋಬೋದು, ಬಟ್ ಸಜ್ಜೆ ಹಾಲು ಹಂಗೇನೆ ರುಚಿಯಾಗಿರುತ್ತೆ, ಸಿಹಿಯಾಗಿರುತ್ತೆ. ಸರ್ ಅದು ಬಿಸಿ ಎಷ್ಟೊತ್ತು ಬಿಸಿ ಮಾಡಬೇಕು? ಉಗುರು ಬೆಚ್ಚಗಾಗೋ ತನಕ ಅಷ್ಟೇ, ಒಂದು 5 ನಿಮಿಷ. ಕುದಿಸ್ಬೋದು, ನೀವು ಮೊಸರು ಮಾಡ್ಕೋಬೋದು ಅದರಿಂದ. ಬಟ್ ಕುದಿಸಿದಷ್ಟು ಗಂಜಿ ಆಗಕ್ಕೆ ಶುರು ಆಗುತ್ತೆ. ನೀವು ಕೇಕ್ ತರ ಮಾಡ್ಕೊಂಡು ಸ್ವೀಟ್ ಮಾಡ್ಕೋಬೋದು. ಬಟ್ ಹಾಲು ಕುಡಿಯೋದು ಆ ತಿಳಿ ಇರ್ಬೇಕು. ಅದೇ ರಾಗಿನೂ ಹಂಗೆ ಮಾಡ್ಕೋಬೋದು. ಮಕ್ಕಳು ಬೆಳೀತಾ ರಾಗಿ ಹಾಲು ಕೊಡ್ರಿ, ಕ್ಯಾಲ್ಸಿಯಂ ಚೆನ್ನಾಗಿ ಸಿಗುತ್ತೆ. ತುಂಬಾ ಅದ್ಭುತವಾದ ಹಾಲು. ಮತ್ತೆ ಜೋಳದ್ದು ಇನ್ನೂ ಒಂದು 5-6 ವರ್ಷ ಮಕ್ಕಳು ದೊಡ್ಡವರಾದ್ಮೇಲೆ ಮಸಲ್ಸ್ ಗಟ್ಟಿಯಾಗಿ, ಸ್ನಾಯುಗಳು, ಟೆಂಡನ್ಸ್ ಅಂಡ್ ಲಿಗಮೆಂಟ್ಸ್ ಅಂತಾರೆ, ಆ ಮಾಂಸ ಖಂಡಗಳು ಅದ್ಭುತವಾಗಿ ತಯಾರಾಗುತ್ತೆ. ಸೊ ದೇವರು ಎಲ್ಲ ಕೊಟ್ಟಿದ್ದಾರೆ, ಸಜ್ಜೆ ಹಾಲು, ರಾಗಿ ಹಾಲು, ಜೋಳದ ಹಾಲು. ನವಣೆ ಹಾಲು ಬಗ್ಗೆನೂ ನೀವು ಹೇಳಿದ್ರಿ. ನವಣೆ ಹಾಲು ಇನ್ನು ಅಲ್ಟಿಮೇಟ್. ಅದು ಅಲ್ಟಿಮೇಟ್. ನವಣೆ ಹಾಲು ದೇವರು ಹಾಲು ನವಣೆ ಅಂತಾನೆ ಒಂದು ತಳಿ ಕೊಟ್ಟಿದ್ದಾರೆ. ಆ ಕಂಕಿಯನ್ನ ಹಿಂಗೆ ಹೀರಿದ್ರೇನೆ ಹಾಲು ಬರುತ್ತೆ. ಸೊ ನವಣೆ ಹಾಲು ಅಲ್ಟಿಮೇಟ್. ಅದನ್ನು ಇದೇ ವಿಧಾನ. ಇದೇ ಸೇಮ್ ಪ್ರೊಸೆಸ್. ಸಾಮೆ ಹೇಗೆ ಮಾಡ್ತೀವಿ? ಸಾಮೆ ಅಲ್ಲ, ಸಾರಿ, ನವಣೆ, ಸಜ್ಜೆ ಇವೆಲ್ಲ ತುಂಬಾ ಒಳ್ಳೇದು. ಎಲ್ಲರೂ ಕುಡಿಬೋದು. ಇನ್ಫ್ಯಾಕ್ಟ್ ಹೆಂಗಸರು ಸಾಮೆ ಹಾಲು ಕುಡಿದ್ರೆ ತುಂಬಾ ಒಳ್ಳೇದು. ಈ ತರ ಮಾಡ್ಕೊಳ್ಳಿ, ಕುಡೀರಿ. ಅಟ್ಲೀಸ್ಟ್ ವಾರಕ್ಕೆ 2 ಸತಿ ಆದ್ರೂ ಕುಡಿತಾ ಇರಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೇದಾಗಲಿ.